ಸರ್ ಇದನ್ನ ನೋಡಿ ಒಂದು ಸರಿ ಅಲ್ಲ, ಪ್ರತಿ ವರ್ಷ ಇದೇ ತರ ಆಗ್ತದೆ. ನಾವು ಆಟೋ ಕಳ್ಸಿದ್ದೀವಿ ಹೊರಗೆ, ನೀವು ಆಟೋದಲ್ಲಿ ಒಂದು ಹೋಗಿ, ನಮ್ಮ ಪರಿಸ್ಥಿತಿ ಅಂತ ಇವತ್ತು ಯಾರು ಇಂಥ ದುಡ್ಡನ್ನು ಹೊಡ್ಕೊಂಡು ತಿಂತಾ ಇದ್ದಾರೆ, ಇಂಥವ್ರಿಗೆ ಇವತ್ತು ಗುಂಡಿಟ್ಕೊಳ್ಬೇಕು ಅನ್ಕೊಂಡು ನಾನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಇನ್ನು ಮುಂದಕ್ಕೆ ಇಲ್ಲಿ ಏನು ಕೆಲಸ ಆಗುತ್ತೆ, ಕಾಂಟ್ರಾಕ್ಟ್ ಅವರು ಇಲ್ಲಿ ಇರಲೇಬೇಕು. PWP ಇಂಜಿನಿಯರು ಡೈಲಿ ಆಗಲ್ಲ ಆದರೂ ವಾರಕ್ಕೆ 2 ಸರ್ತಿ 3 ಸರ್ತಿ ಇಲ್ಲಿ ಬಂದು ಇದು ಮಾಡಬೇಕು. ಯಾವುದು ಮಾಹಿತಿ ನೋಡ್ತಾ ಇರಬೇಕು, ಕೆಲಸ ಆಗೋತ್ತೋ ಮಾಹಿತಿ ನೋಡಬೇಕು. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಳಸದಿಂದ ಕುದುರೆಮುಖ SK ಬಾರ್ಡರ್ ವರೆಗೆ ಸರಿಯಾದ ರಸ್ತೆ ಇಲ್ಲದೆ ಜನರು ಬೇಸತ್ತು ಹೋಗಿದ್ದಾರೆ. 100 ಮೀಟರ್ ರಸ್ತೆಗೆ 55 ಲಕ್ಷ ರೂಪಾಯಿ ಆಗಿದೆ. ಪ್ಯಾಚ್, ಜಂಗಲ್ ರಸ್ತೆ, ಡ್ರೈನ್ ಮುಚ್ಚಿ ಹೋಗಿರೋದನ್ನ ತಡೆಯೋದಕ್ಕೆ ಇಂತಹದಕ್ಕೆ ಬಳಸಲಾಗಿದೆ ಅಂತ ಕಾಂಟ್ರಾಕ್ಟರ್ ಹೇಳ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ 100 ಕೋಟಿ ಅನುದಾನ ಬಿಡುಗಡೆ ಆದರೂ ಕೂಡ ಕವಡೆ ಕಾಸು ಕೆಲಸ ಆಗಿಲ್ಲ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಈ ಭಾಗದ ರಸ್ತೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಬಾಣಂತಿಯರು, ವೃದ್ಧರು, ಶಾಲಾ ಮಕ್ಕಳು, ವಯಸ್ಸಾದವರಿಗೆ ಸರಿಯಾದ ರಸ್ತೆ ಇಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಕಿಲೋಮೀಟರ್ ನಿಮಗೆ ಶಾಂಕ್ಷನ್ ಆಗಿದೆ? ಈ ನ್ಯಾಷನಲ್ ಹೈವೇಲಿ 8 ಕಿಲೋಮೀಟರ್ ನಮಗೆ ಭಗವತಿಯಿಂದ ನಮಗೆ 10ನೇ ಕಿಲೋಮೀಟರಿಂದ ನಮಗೆ 8 ಕಿಲೋಮೀಟರ್ 18ನೇ ಕಿಲೋಮೀಟರ್ ತನಕ ಸ್ಯಾಂಕ್ಷನ್ ಆಗಿದೆ. ಎಷ್ಟು ಲಕ್ಷ ಆಗಿದೆ? ಟೆಂಡರ್ ಆಗಿದೆ 6 ಕೋಟಿ ಟೆಂಡರ್ ಆಗಿದೆ. ಯಾರಿಗೆ ಏಜೆನ್ಸಿ ಫಿಕ್ಸ್ ಆಗಬೇಕು. ನೀವು ಎಷ್ಟು ವರ್ಷ ತಂದಿರಾ? ಪೇಪರ್ ಇದೆಯಾ? 4 ವರ್ಷದಲ್ಲಿ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನೀವು ಇವತ್ತು ನಮಗೆ ಏನು ಬೇಕೋ ಅದ್ರ ಮಾತಾಡಿ ಹೋಗ್ತೀರಿ. ನೀವು ನಂಗೊಂದು ದಯವಿಟ್ಟು ಒಂದು ರಿಕ್ವೆಸ್ಟ್, ನಾವೊಂದು ಆಟೋ ಕಳಿಸಿದ್ದೀವಿ ಹೊರಗೆ, ನೀವು ಆಟೋದಲ್ಲಿ ಒಂದು ಹೋಗಿ ಅಷ್ಟೇ. ನಮ್ಮ ಪರಿಸ್ಥಿತಿ ಅರ್ಥ ಅದನ್ನ ನಾವು ಕರ್ಸಿದಕ್ಕೆ ಬಂದಿದ್ದಲ್ಲ ಸರ್, ನೀವು ಬಂದು ನೋಡಿದೀರಾ? ನಾವು ಕರ್ಸಿದಕ್ಕೆ ಬಂದಿದ್ದೀವಿ. 15 ಕಿಲೋಮೀಟರ್ ತನಕ ನಾವು 10-27 ನಮ್ಗೆ ಗೊತ್ತಾಗಲ್ಲ. ದೇವಸ್ಥಾನ ದೇವಸ್ಥಾನದಿಂದ 20 ಕಿಲೋಮೀಟರ್ 20 ಬರುತ್ತೆ. ಡ್ಯಾಮ್ ಅವರಿಗೆ ಸರ್ ಬ್ರಿಡ್ಜಿಂದ 1 ಕಿಲೋಮೀಟರ್ ಹಾಳಾಗಿದೆ. ಬ್ರಿಡ್ಜಿಂದ ಆಚೆಗೆ ನಾವು ಈ ಕಡೆದು ಸುಚೇಂದ್ರ ನಾಯ್ಕ ಅದು ಯಾವಾಗ ಮಾಡ ಸರ್? ಇದಕ್ಕಿಂತ 15 ದಿನದಲ್ಲಿ ಕಿಲೋಮೀಟರ್ಗೆ 55 ಲಕ್ಷ ಕೊಟ್ಟಿದ್ದಾರೆ. 55 ಲಕ್ಷಕ್ಕೆ ಯಾವ್ದಕ್ಕೆ ಅದು ಒಂದು ತೆಗಿಲಿಕ್ಕೆ, ಪ್ಯಾಚ್ ಹಾಕ್ಲಿಕ್ಕೆ, ಎಲ್ಲೆಲ್ಲಿ ಡ್ರೈನ್ ಮುಚ್ಚೋಗಿದೆ ಅದನ್ನ ತೆಗಿಲಿಕ್ಕೆ ಅಷ್ಟೇ ಇರೋದು. ಅಲ್ಲಿ ಎಲ್ಲಿ ಸೆಲೆಕ್ಟೆಡ್ ರೀಚರ್ಸ್ ಅಂತ 55 ಲಕ್ಷದಲ್ಲಿ ಅದು ಎಸ್ಟಿಮೇಟ್ ಪ್ರಕಾರ ನಾವೇನು ಎಸ್ಟಿಮೇಟ್ ಮಾಡಿದ್ವಿ ಅದ್ರ ಪ್ರಕಾರ ಮಾಡಿಸ್ಕೊಂಡು ಹೋಗ್ತಿದ್ದಾಳೆ. ಸುಮಾರು 1970-80ರಲ್ಲಿ ಏನು ರಸ್ತೆ ಇವತ್ತು ಗುಂಡಿ ಬಿದ್ದಿದೆ, ಆ ಸ್ಟೇಜಲ್ಲಿ ಇವತ್ತು ನಮ್ಮ ಕುದುರೆಮುಖ ಕಳಸ ರಸ್ತೆ ಗುಂಡಿ ಬಿದ್ದು ಹೋಗಿದೆ. ಇಲ್ಲಿ ಏನು ತೀವ್ರವಾಗಿ ಹೋದ ವರ್ಷ ಸ್ವಲ್ಪ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನ ಅರ್ಧ ಆಯ್ತು. ಮತ್ತೆ ಪುನಃ ಅವರು ಈ ವರ್ಷ ಈ ಡಿಸೆಂಬರ್ ಬಂದು ಈ ರಸ್ತೆ ಕಾಮಗಾರಿ ಮುಟ್ಲಿಲ್ಲ. ಕೇಳಿದ್ರೆ ಹಣ ಸಂಕ್ಷನ್ ಆಗಿದೆ ಅಂತ ಹೇಳ್ತಿದ್ರೆ ಬಿಟ್ಟರೆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲಿಲ್ಲ. ಮತ್ತೆ ಮೊನ್ನೆ ಇತ್ತಿಗೆ ನಾವು ಇತ್ತೀಚೆಗೆ ಬಂದು ನೋಡಿದಾಗ ಇಲ್ಲಿ ಏನು JCB ತಂದ್ಕೊಂಡು ರಸ್ತೆ ಬದಿ ಇರ್ತಕ್ಕಂಥ ಕಾಡನ್ನ ಕಡಿಯೋದಕ್ಕೆ ಅರಣ್ಯ ಇಲಾಖೆ ತೊಂದರೆ ಇದೆ ಅಂತ ಹೇಳಿದ್ರು. ನಿಜವಾಗಿ ಹೇಳ್ಬೇಕಾದ್ರೆ ಅರಣ್ಯ ಇಲಾಖೆಯವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಮಾರ್ಜಿನ್ಗಳನ್ನ ಸವರ್ಲಿಕ್ಕೆ ನಮ್ದು ಯಾವ್ದು ಸಮಸ್ಯೆ ಇಲ್ಲ, ದೊಡ್ಡ ಮರಗಳನ್ನ ಮಾಡ್ಲಿಕ್ಕೆ ಮಾತ್ರ ಮತ್ತೆ ನಮ್ಮ ಸಮಸ್ಯೆ ಇರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಇವತ್ತು JCB ಅವರು ಇವತ್ತು ಸುಮಾರು ಏನು ಇವತ್ತು ಕೊಟ್ಟಿಗೆಹಾರದಿಂದ ನಮ್ಮ SK ಬಾರ್ಡರ್ಗೆ ಏನು ರಸ್ತೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದು ಯಾರೇ ಒಬ್ಬ ವ್ಯಕ್ತಿ ಬಂದು ನೋಡ್ರೆ ಅಷ್ಟು ನೋವಾಗ್ತಿದೆ. ಯಾಕೆಂತಂದ್ರೆ ಒಬ್ಬ ಆಂಬುಲೆನ್ಸ್ ಅಲ್ಲಿ ಮೊನ್ನೆ ಇತ್ತಾಗ ಒಬ್ರು ವ್ಯಕ್ತಿ ಹೋಗ್ಬೇಕು ಅಂತಂದ್ರೆ SK ಬಾರ್ಡರ್ ಹೋಗ್ಬೇಕು ಅಂತಂದ್ರೆ ಈ ಜಂಪ್ ಅಲ್ಲೇ ಅವರು ನಿಜವಾಗ್ಲೂ ತೀರ್ಕೊಂಡು ಹೋದ್ರು. ಸುಮಾರು 3/4 ಗಂಟೆ ದಾರಿ ಹೋಗುವಂತ ಕ್ರಮಿಸುವಂತ ದೂರವನ್ನ ಇವತ್ತು 1.5 ಗಂಟೆ ದಾರಿ ಆಗ್ತುಂಟು. ಅಷ್ಟು ಗುಂಡಿ ಬಿದ್ದೋಗಿದೆ ಇದು. ಅದಕ್ಕೋಸ್ಕರ ನಾನು ಹೇಳುವಂತದ್ದು, ಇವತ್ತು ಈ ರಸ್ತೆ ಕಾಮಗಾರಿ ಮಾಡಿ, ಕಳಪೆ ಕಾಮಗಾರಿ ಮಾಡಿ ಇವತ್ತು ಈ ಹಣವನ್ನ ಲಪಟಾಯಿಸ್ತಿದ್ದಾರೆ. ಅವತ್ತು ಯಾರು ಇತ್ತೀಚಿನ ದಿನಗಳಲ್ಲಿ ಯಾರು ಜನಪರವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಗುಂಡಿಟ್ಟನ್ನು ಕೊಂದ್ರು. ಇವತ್ತು ಯಾರು ಇಂಥ ದುಡ್ಡನ್ನು ಹೊಡ್ಕೊಂಡು ತಿಂತಾ ಇದ್ದಾರೆ, ಇಂಥವ್ರಿಗೆ ಇವತ್ತು ಗುಂಡಿಟ್ಕೊಳ್ಬೇಕು ಅಂದ್ಕೊಂಡು ನಾನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಅಷ್ಟು ಇವತ್ತು ನೋವಾಗ್ತಿದೆ. ಯಾಕೆಂತಂದ್ರೆ ಜನಸಾಮಾನ್ಯ ಒಂದು ಆಂಬುಲೆನ್ಸ್ ಓಡಾಡಂಗಿಲ್ಲ, ಹೆಂಗಸರು ಮಕ್ಕಳು ಓಡಾಡುವಂಥದ್ದಿಲ್ಲ, 2 ಗಂಟೆ 3 ಗಂಟೆ ದಾರಿ ಹೋಗ್ತಾ ಉಂಟು ಪರಿಸ್ಥಿತಿ. ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಕೊಟ್ಕೊಂಡು
ಇಲ್ಲಿ ನಮ್ಮ ರಸ್ತೆಯನ್ನ ಇದನ್ನು ಕುದುರೆಮುಖ ಮತ್ತು ಎಸ್ ಕೆ ಬೋರ್ಡ್ ಸಂಬಂಧಪಟ್ಟಂತ ರಸ್ತೆ, ಕಳಸಕ್ಕೆ ಸಂಬಂಧಪಟ್ಟಂತ ರಸ್ತೆಯನ್ನ ಕೂಡಲೇ ಇದನ್ನ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಚರಂಡಿಗಳನ್ನ ವ್ಯವಸ್ಥೆ ಮಾಡಿ ಮಳೆಗಾಲ ಸ್ವಚ್ಛವಾಗಿ ನೀರು ಹೋಗುವಂತ ವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಇಲ್ಲ, ನಮ್ಮ ಈ ಲೋಕಲ್ ಅಲ್ಲಿ ನಾವು ಬಿಳಗಲ್ಲಿರ್ಬೋದು, ಕೆಂಗನಕೊಂಡ, ನೆಲ್ಲಿಬೀಡು, ಜಾಂಬ್ಳೆ, ಕುದುರೆಮುಖ, ಕಳಸ, ಸಂಸೆ, ಬಸರಿಕಲ್ ಎಲ್ಲಾ ಗ್ರಾಮಸ್ಥರು ಮತ್ತೆ ಬಾಳೆಹೊನ್ನೂರಿಂದನೂ ಇವತ್ತು ನಮ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ. ಯಾಕೆಂದ್ರೆ ಪಾಪ ದಿನ ಇವತ್ತು ಲಾರಿಗಳು ಇವತ್ತು ನಮ್ಮ ಏನೇ ನಮ್ಮ ಘಟ್ಟದ ಮೇಲ್ಗಡೆ ಬರಬೇಕು ಅಂತಂದ್ರೆ ಇವತ್ತು ಮುರಾಕಲ್ ಇರ್ಬೋದು, ಜಲ್ಲಿಕಲ್ ಇರ್ಬೋದು, ಎಲ್ಲದಕ್ಕೂ ಕೆಳಗಡೆ ಕಾರ್ಕಳದಿಂದ ಬರಬೇಕು. ಅದು ಇವತ್ತು ತುಂಬಾ ಶ್ರಮ ಪಟ್ಕೊಂಡು ಹೇಳ್ತಾ ಇದಾರೆ. ಒಬ್ಬರಿಗೆ ಮೊನ್ನೆ ಇತ್ಲಾಗೆ ಒಬ್ಬ ನಮ್ಮ ಡ್ರೈವರ್ ಅವರಿಗೆ ದಿನ ಲಾರಿ ಓಡಾಡಿಸಿ 2 ಕಿಡ್ನಿ, ಯಾಕೆಂದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡು 2 ಕಿಡ್ನಿ ಫೇಲರ್ ಆಗಿ ಇವತ್ತು ಆಟೋ ಓಡಿಸ್ತಾ ಇದಾರಂತೆ. ಇದು ನಿಜವಾಗ್ಲೂ ನೋವಿನ ಸಂಗತಿ ಅಂತ ಹೇಳಿ. ಇನ್ನೊಬ್ರು ಡೆತ್ ಆಗೋದು, ಈ ರಸ್ತೆ ಮೂಲಕನೇ ಹೋಗ್ಬೇಕಾದ್ರೆ ಡೆತ್ ಆಗೋದ್ರು. ಇವತ್ತು ಎಷ್ಟೋ ಜನ ಬೈಕಿನವರಂತ ಹೊರಗಡೆಯಿಂದ ಬಂದಿರತಕ್ಕಂಥ ಬೈಕ್ಗಳು ಪಲ್ಟಿ ಹೊಡೆದು ಅಲ್ಲಿ ಪೆಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಕೂಡಲೇ ಈ ರಸ್ತೆನ ಸರಿಪಡಿಸ್ಕೊಡಿ ಕೇಳ್ಕೊಳ್ತೀವಿ. ಮೊನ್ನೆ ನಾವು ರೋಡು ಕೆಲಸ ಮಾಡ್ಲಿಕ್ಕಂತ ಬಂದಾಗ ನಾವು ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ರೋಡಿಂದು ನಾವು ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತಾರಂತೇಳಿ ನಾವು ಅವ್ರನ್ನ ವಿರುದ್ಧಾಗಿ ಮಾಡಿಲ್ಲ, PDP ಇಂಜಿನಿಯರ್. ಆದರೆ ನಮಗೆ ಯಾವಾಗ ಇದು ಗೊತ್ತಾಯ್ತಂತ ನಾವು ತಲೆಗೆ ಒಂದು ವಿಡಿಯೋ ಮಾಡಿ ಈ ರೋಡು ಕೆಲಸ ಸರಿ ಆಗಿದೆಯಾ ಇಲ್ವಾ, ಅಲ್ಲ ಕಾಂಟ್ರಾಕ್ಟ್ ಅವರು ಯಾರಿದ್ದಾರೆ, ಇದಕ್ಕೆ ನಮಗೆ ಫಾರೆಸ್ಟ್ನವ್ರದ್ದು ಅಬ್ಜೆಕ್ಷನ್ ಬಂತಂತ ಹೇಳಿದ್ರು, ಅದು ಓಕೆ, ನಾವೇನು ಮಾಡೋದು. ಆದರೆ ಈಗ ನಮಗೆ ಗೊತ್ತಿದ್ದ ಪ್ರಕಾರ ಮೊನ್ನೆ ನಾವೆಲ್ಲ ನ್ಯೂಸು ಸ್ಪ್ರೆಡ್ ಆದಮೇಲೆ ಇವರು ಕಾಂಗ್ರೆಸ್ BJP ದಳ ಅಂತ ನಾವು ಯಾರಿಗೂ ವಾದ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಪಕ್ಷದವರು ಇದರಲ್ಲಿ ಬಂದಿದ್ದಾರೆ, ಪ್ರತಿಯೊಬ್ಬರು ಇದಾಗಿದ್ದಾರೆ. ಆದರೆ ನಮಗೆ ಹೇಳೋದೇನು, ನಮಗೆ ರೋಡ್ ಕಂಪ್ಲೀಟು ಕೆಲಸ ಆಗಬೇಕು. ಇಂಜಿನಿಯರ್ ಬಂದುಬಿಟ್ಟು ಅವ್ರು ಏನು ಹೇಳಿದ್ರು, ಫಾರೆಸ್ಟ್ನವ್ರು ನಮಗೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಓಕೆ ಅಂತ ಇದು ಮಾಡಿದ್ರು. ಆದರೆ ಈಗ ಕೇಳಿ ನೋಡೋದಕ್ಕೆ ಈಗ ಮೊನ್ನೆ ಕಾಂಗ್ರೆಸ್ ಅವ್ರು ಬಂದು ಇಲ್ಲಿ ಮೀಟಿಂಗ್ ಮಾಡಿದ್ರು. ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಹೋಗಿ ಫಾರೆಸ್ಟ್ನವ್ರಿಗೆ ಏನೇನು ಬೇಕು ಮಾಹಿತಿ ಕೊಟ್ಟು ಅದನ್ನ ಕಡ್ದು ಇದು ಮಾಡ್ಬೇಕಂತ ಹೇಳಿದ್ರು. ಆವಾಗ ಫಾರೆಸ್ಟ್ನವ್ರು ಏನು ಹೇಳಿದ್ರು ಅಂದರೆ, ನಮ್ಮಿಂದ ಯಾವುದು ಅಬ್ಜೆಕ್ಷನ್ ಇಲ್ಲ, ನೀವು ಚಿರಂಡಿ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳಿದ್ರು. ಹೇಳಿದಕ್ಕೆ ನಮಗೆ ಒಳ್ಳೇದು. ಆದರೆ ಇಲ್ಲಿಂದ ನೀವು ಪ್ರತಿಯೊಬ್ಬರು ಮೀಟಿಂಗ್ ಮಾಡ್ಕೊಂಡು ಕುದುರೆಮುಖದಿಂದ ಕಳಸ ತನಕ ಹೋಗಿದ್ರಿ. ಆದರೆ JCP ಅವನು ಯಾವ ಥರ ವರ್ಕ್ ಮಾಡಿದ್ದಾನೆ, PDP ಇಂಜಿನಿಯರ್ ಇದ್ರು, ಅಧಿಕಾರಿಗಳು ಇದ್ರು, ಎಲ್ಲರೂ ಇದ್ರು. ನೀವು ನೋಡಿದ್ರಲ್ಲ ಯಾವ ಥರ ಕೆಲಸ ಆಗಿದೆ ಅಂತ ನೀವು ನೋಡಿದ್ರಲ್ಲ. ಅದು ನೋಡಿಬಿಟ್ಟು ನೀವು ಆಲೋಚನೆ ಮಾಡಿ. ಯಾಕಂದ್ರೆ ನಾವು ಯಾರು ಒಂದು ಪಕ್ಷ ಭೇದ ಭಾವನ ಬೇಡ ಇದರಲ್ಲಿ. ನಮಗಿದು ಅವಶ್ಯಕತೆನೂ ಇಲ್ಲ. ನಮಗೆ ಪಬ್ಲಿಕ್ ರೋಡ್ ಬೇಕು, ಪಬ್ಲಿಕ್ ಇದು ಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ರೋಡಲ್ಲಿ ಜರ್ನಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದರಿಂದ ನಾವು ಏನು ಕೇಳ್ಕೊಳ್ಳೋದಂದರೆ, ಇನ್ನು ಮುಂದಕ್ಕೆ ಇಲ್ಲಿ ಏನು ಕೆಲಸ ಆಗುತ್ತೆ, ಕಾಂಟ್ರಾಕ್ಟ್ ಅವರು ಇಲ್ಲಿ ಇರಲೇಬೇಕು. PDP ಇಂಜಿನಿಯರು ಡೈಲಿ ಆಗಲ್ಲ ಆದರೂ ವಾರಕ್ಕೆ 2 ಸರ್ತಿ 3 ಸರ್ತಿ ಇಲ್ಲಿ ಬಂದು ಇದು ಮಾಡಬೇಕು. ಯಾವುದು ಮಾಹಿತಿ ನೋಡ್ತಾ ಇರಬೇಕು. ಕೆಲಸ ಆಗೋತ್ತೋ ಮಾಹಿತಿ ನೋಡಬೇಕು, ಹೇಗೆ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೀವು ನೋಡಬೇಕು. ಅದು ನೋಡಿದ್ರೆ ಮಾತ್ರ ನಿಮಗೆ ಇದಾಗೋದು. ಈಗ ಮೊನ್ನೆ ನೀವು ಎಕ್ಸೆ ಬೋರ್ಡಿಂದ ಇಲ್ಲಿ ತನಕ ಕೆಲಸ ಮಾಡಿದ್ರಿ, ನಾವು ತೊಂದರೆ ಇಲ್ಲ. ಆದರೆ ನೀವು ಎಲ್ಲಾರು ಒಂದು ಕಡೆ ನೀರು ಹೋಗುತ್ತಾ, ಅದು ಈಗ ಚಿರಂಡಿ ಕ್ಲೀನ್ ಇಲ್ಲ, ಈಗ ಬೇಡಪ್ಪ ಇಲ್ಲಿಂದಾನೇ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಮೊನ್ನೆ ಮೀಟಿಂಗ್ ಮಾಡಿ ಎಲ್ಲ ಹೋಗಿದ್ರಲ್ಲ, ಪ್ರತಿನಿಧಿಗಳು ನೋಡಿದ್ರಲ್ಲ ಯಾವ ಥರ ಕೆಲಸ ಆಗಿದೆ. ಒಬ್ಬರು ಒಂದು ನಿಲ್ಲಿಸಿ ಏನಾದ್ರು ಕೇಳಿದ್ರೆ ನೀವು, ಎಲ್ಲರೂ ಮನೆ ಒಟ್ಟಾಗಬೇಕು. ಮನೆ ಒಟ್ಟಾಗಿ ಮನೆ ಇದಾದರೆ ಮಾತ್ರ ಇದು ಕೆಲಸ ಆಗೋದು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವೀಗ ಸ್ಟ್ರೈಕ್ ಮಾಡಿ ನಾಳೆ ನಿಲ್ಲಿಸೋದಲ್ಲ. ಇದು ನಮಗೆ ಎಕ್ಸೆ ಬೋರ್ಡ್ ರೋಡು ರೆಡಿ ಆಗೋ ತನಕ ಕಂಪ್ಲೀಟು ಪ್ರತಿಯೊಂದು ಮನೆಯಿಂದ ಹಿಡಿದು ಒಬ್ರು ಒಟ್ಟಾಗಿ. ಯಾಕಂದ್ರೆ ನಾಳೆ ಮುಂದಕ್ಕೆ ನಿಮ್ಮ ಬುಡಕ್ಕೆ ಬಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಪ್ರವಾಸ ಉದ್ಯಮವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವಾಗ ನಿಮ್ಗೆ ಏನಾದ್ರು ಸಮಸ್ಯೆ ಆದಾಗ ನಿಮ್ಗೆ ಉಪದ್ರ ಬಂದೇ ಬರುತ್ತೆ. ಈಗಲೇ ಆಲ್ರೆಡಿ ಎಲ್ಲ ಕೆಲ ಕಡೆ ನೋಟಿಸ್ ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವಾಗ ನೀವೇನ್ ಮಾಡ್ತೀರಿ, ನಮ್ಮನ್ನೆಲ್ಲ ಕರಿತೀರಿ, ಬನ್ನಿ ಅಣ್ಣ ನಾವು ಸ್ಟ್ರೈಕ್ ಮಾಡೋಣ ಅಂತ. ಅವಾಗ ನಾವು ನಿಮಗೆ ಬೇಕಾಗುತ್ತೆ. ಅದಲ್ಲ, ಈಗ ನೀವು ಎಷ್ಟು ಜನ ಬರ್ತೀರಿ ಅಷ್ಟು ಜನ ಒಳ್ಳೇದು. ರೋಡ್ ಕ್ಲಿಯರ್ ಆಗಬೇಕು. ರೋಡ್ ನಮಗೆ ಬೇರೆ ಯಾವುದು ಅವಶ್ಯಕತೆ ಇಲ್ಲ. ಪಬ್ಲಿಕ್ ರೋಡ್ ಇಲ್ಲಿ ಕಳಸದಿಂದ ಕೊಟ್ಟಿಗೆರಿಂದ ಆಗಲಿ, ಬಾಳೆಹೊನ್ನೂರು ರೋಡ್ ಆಗಲಿ, ಯಾವುದೇ ಆಗಲಿ ಪ್ರತಿಯೊಂದು ರೋಡು ಕೆಲಸ ಕಂಪ್ಲೀಟ್ ಕ್ಲಿಯರ್ ಆಗಿ ನಮಗೆ ಎಕ್ಸೆ ಬೋರ್ಡ್ ತನಕ ಒಳ್ಳೆ ರೋಡ್ ಮಾಡಿಕೊಡಿ. ಕಾಂಟ್ರಾಕ್ಟ್ ಅವ್ರು ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡಿಕೊಡಿ. ಕುದುರೆಮುಖ ಮತ್ತು ಕಳಸವರೆಗಿನ ರಸ್ತೆ ಅಂದರೆ SK ಬಾರ್ಡ್ರಿಂದ ಆ ರಸ್ತೆ ಸರಿಯಿಲ್ಲ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಇವತ್ತು ಒಂದು ಪ್ರತಿಭಟನೆ ಇಟ್ಕೊಂಡಿದ್ರು. ಅರಣ್ಯ ಇಲಾಖೆ ಮತ್ತು PWD ಇಲಾಖೆ ನಡುವೆ ಸಮನ್ವಯ ಕೊರತೆ. ಸೊ ಜಂಗಲ್ ಕಟ್ಟಿಂಗ್ ಮಾಡಲಿಕ್ಕೆ ಬಿಡುದಿಲ್ಲ ಅನ್ನೋ ವಿಚಾರ ಇತ್ತು ಇವತ್ತು. ಆ ವಿಚಾರವಾಗಿ ಇವತ್ತು ಎಲ್ಲ ಡ್ರೈವರ್ಗಳು ಸುಮಾರು 100 ಜನ ಸೇರಿ ಇವತ್ತು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬಂದಿದ್ರು. ನಾವು ಕೂಡ ಇವತ್ತು ಸೇರಿದ್ದು. ಕೊನೆಗೊಂದು ತೀರ್ಮಾನ ಆಯ್ತು ಏನು ಅಂತಂದರೆ, ನಾಳೆಯಿಂದ 2 JCBಗಳನ್ನು ಏನು ಈಗ ಎಕ್ಸಿಸ್ಟಿಂಗ್ ಕೆಲಸ ಮಾಡಿದ್ದಾರೆ ಆ ಕೆಲಸ ಚೆನ್ನಾಗಿ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಎಲ್ಲರದು ಇತ್ತು. ಅದರಿಂದ ನಾಳೆಯಿಂದ ಆ ಕೆಲಸಗಳನ್ನ ನೀಟಾಗಿ ಮಾಡ್ಕೊಂಡು ಬರ್ತೀವಿ ಅಂತಕ್ಕಂಥ ಒಂದು ವಿಚಾರ. ಆದರೆ ಇನ್ನೊಂದು ಎರಡನೇದು, ಅದ್ರ ಜೊತೆಗೆ ವೀಡ್ ಕಟ್ಟರ್ಗಳನ್ನ ಬಿಟ್ಕೊಂಡು ನೀಟಾಗಿ ಮಾಡಬೇಕು ಅಂತಕ್ಕಂಥ ಎರಡನೇ ಬೇಡಿಕೆ ನಮ್ಮದು. ಮೂರನೇದು ಜಂಗಲ್ ಕಟ್ಟಿಂಗ್ ಮಾಡಬೇಕು ಅಂತ. ಜಂಗಲ್ ಕಟ್ಟಿಂಗ್ ನಾಡು ಶುಕ್ರವಾರದಿಂದ ಬಿಡ್ತು ನಿಂತ PWD ಇಂಜಿನಿಯರ್ ಸತೀಶ್ ಅವರು ಮತ್ತೆ ಏನು ಕಾಂಟ್ರಾಕ್ಟರ್ ಇದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ.
ಆದ್ದರಿಂದ ಇವತ್ತು ಈ ಪ್ರತಿಭಟನೆ ಇವತ್ತು ಕೈ ಬಿಟ್ಟಿದ್ದೀವಿ. ನಾಳೆ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇಲ್ದಿದ್ರೆ ಮುಂದಿನ ಸೋಮವಾರದಿಂದ ಕೆಲಸ ಪ್ರಾರಂಭ ಆಗದಿದ್ರೆ ಮತ್ತೆ ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಲಾರಿ ಮಾಲಕರು ಮತ್ತು ಚಾಲಕರು ನಿರ್ಧಾರ ತಗೊಂಡಿದ್ದಾರೆ. ನಾವು ಕೂಡ ಅದ್ರ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಎಂಟೈರ್ ರಸ್ತೆ ಏನಿದೆ ಗಂಗಾ ಮೂಲದಿಂದ ಮತ್ತೆ ಕೊಟ್ಟಿಗೆಹಾರ ಇಲ್ಲಿಗೆ ಏನು ಸ್ಯಾಂಕ್ಷನ್ ಆಗಿದೆ ಅದು ಖಾಲಿ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದ್ದು ಆ ಒಂದು ಗ್ರ್ಯಾಂಟ್ಗಳು ಇಲ್ಲಿಗೆ ಆಗಬೇಕು. ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಿ ಗಂಗಾ ಮೂಲದಿಂದ ಕೊಟ್ಟಿಗೆಹಾರ ಎಲ್ಲ ರಸ್ತೆಗಳು ತುಂಬ ನೀಟಾಗಿ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಈ ಬಗ್ಗೆ ನಿಗಾ ವಹಿಸಲಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ. ಈಗ 8 ಕಿಲೋಮೀಟರ್ ಸ್ಯಾಂಕ್ಷನ್ ಆಗಿದೆ ಅಂತಕ್ಕಂಥ ಮಾತು ಹೇಳ್ತಿದ್ದಾರೆ. ಇನ್ನೊಂದು 2 ಪ್ರಪೋಸಲ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಗ್ರ್ಯಾಂಟ್ ಆಗಿಲ್ಲ, ಯಾವುದು ಸ್ಯಾಂಕ್ಷನ್ ಆಗಿಲ್ಲ. ಬಟ್ ಅವ್ರು ಹೇಳ್ತಿರೋದು 8 ಈಗ ಇಂಜಿನಿಯರ್ ಹೇಳಿದ್ರು ಖಾಲಿ 8 ಕಿಲೋಮೀಟರ್ ಮಾತ್ರ ಆಗಿರೋದು. ಮತ್ತೆ ಏನು ಸುಚೇಂದ್ರ ನಾಯ್ಕ್ ಅಂತ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ರಲ್ಲ ಅದು 3 ವರ್ಷದಿಂದ ಹಂಗೆ ಪೆಂಡಿಂಗ್ ಉಳಿದಿದೆ. ಅದನ್ನ ಈ ವರ್ಷ ಕಂಟಿನ್ಯೂ ಮಾಡ್ತೀನಿ, ಅದನ್ನ ಒಂದು 15 ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಅದಷ್ಟು ಕೆಲಸ ಮಾಡಿದರೆ ನಮಗೆ ಸಾಕು. ಮತ್ತು ಏನು ಗ್ರ್ಯಾಂಟ್ಗಳನ್ನ ತಗೊಂಡಿದಾರಲ್ಲ ಅದಷ್ಟನ್ನು ಮಾಡಿ ಈ ಸರ್ತಿ ಕಳಸ ಮತ್ತು ಗಂಗಾಮೂಲ ಅಂದರೆ SK ಬಾರ್ಡ್ರು ಅಲ್ಲಿವರೆಗೂ ಒಂದು ಒಳ್ಳೆಯ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನನ್ನ ಮನವಿ. ಇಲ್ಲಿ ಆಸ್ಪತ್ರೆಗಾಗಲಿ ಅಥವಾ ಜನಗಳಿಗೆ ದಿನನಿತ್ಯದ ತುಂಬ ಹತ್ತಿರವಾದ ಒಂದು ಸಂಪರ್ಕ ಅಂದರೆ ನಮಗೆ ಕಾರ್ಕಳ ಮಂಗಳೂರು ಆಸ್ಪತ್ರೆ ಇರ್ಬೋದು, ಬೇರೆ ಯಾವುದೇ ವಿಚಾರಕ್ಕೆ ಇರ್ಬೋದು. ಆದ್ದರಿಂದ ಈ ರಸ್ತೆ ಆದಷ್ಟು ಬೇಗ ಸರಿ ಆಗಬೇಕು ಅಂತೇಳಿ ನಮ್ಮ ಮನವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.